ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ನಮಸ್ಕಾರ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಮ್ಮ ವೀಕ್ಷಕ ಬಂಧುಗಳಿಗೋಸ್ಕರ ಇದು ತುಂಬ ಕೇಳಿರೋ ಅಡುಗೆ. ತುಂಬ ಜನ ಕೇಳಿದ್ದಾರೆ. ನಮ್ಮ RVR ಕಿಚನಲ್ಲಿ ನೀವು ತೋರಿಸಿದ್ದೀರಾ ಅಡುಗೆಗಳನ್ನ ನಾವು ಬೇಕಾದಷ್ಟು ರುಚಿ ನೋಡಿದ್ದೀವಿ, ಅದನ್ನು ಹೇಗೆ ಮಾಡೋದು ತೋರಿಸಿ ನಿಮ್ಮ ಚಾನಲ್ಲಿ ಅಂತ ಕೇಳಿದ್ದಾರೆ ಮಾಮಾಸ್ ಕೈ ರುಚಿನಲ್ಲಿ. ಹಾಗಾಗಿ ನಾವು ಇವತ್ತು ಮಾಮಾಸ್ ಕೈ ರುಚಿನಲ್ಲಿ ಬಿಳಿ ಹೋಳಿಗೆ, ಆ ಬಿಳಿ ಹೋಳಿಗೆಗೆ ಸೈಮಲ್ಟೇನಿಯಸ್ ಆಗಿ ಒಂದು ಮಟರ್ ಪಾಲಕ್ ಪನ್ನೀರ್ ಗ್ರೇವಿ ಅದು ಮಾಡಿ ತೋರಿಸೋಣ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನಾವೆಲ್ಲ ಮದುವೆಗಳಲ್ಲಿ ಗೃಹ ಪ್ರವೇಶ ಇಂಥ ಸಂದರ್ಭಗಳಲ್ಲಿ ಇದೇ ನಾವು ಅಡುಗೆಯನ್ನು ಮಾಡಿ ತೋರಿಸೋಣ. ಶುರು ಮಾಡೋಣ. ಬಿಳಿ ಹೋಳಿಗೆ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಮೈದಾ ಹಿಟ್ಟು, ತುಪ್ಪ, ಎಣ್ಣೆ, ಜೀರಿಗೆ, ಹಸಿಮೆಣಸಿನಕಾಯಿ ಪೇಸ್ಟ್, ಕರಿಬೇವು ಸಣ್ಣದಾಗಿ ಕಟ್ ಮಾಡಿರೋದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆ ಹಾಕಮ್ಮ, ಒಂದು 4 ಚಮಚ ಎಣ್ಣೆ ಸಾಕು. ಜೀರಿಗೆ ಹಾಕಮ್ಮ, ಇಲ್ಲಿ 1 ಸ್ಪೂನಷ್ಟು ಜೀರಿಗೆ. ಹಸಿಮೆಣಸಿನಕಾಯಿ ಇದು ಪೇಸ್ಟ್ನ ಹೌದು, ಅದು ಅವರವರ ರುಚಿಗೆ ನೋಡ್ಕೊಂಡು ಹಾಕೋಬಹುದು. ನಾವು 1 ಚಮಚ ಹಾಕಿದ್ದೀವಿ. ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಒಂದು 7-8 ಕರಿಬೇವಿನ ಸೊಪ್ಪು. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಹಿಟ್ಟು ಮುದ್ದೆ ಥರ ಮಾಡ್ಕೋಬೇಕೀಗ, ಅದಕ್ಕೆ ಹಾಕ್ಬಿಡಮ್ಮ. ಈಗ 1 ಲೋಟ ನೀರು ಹಾಕಿರಮ್ಮ. ನಾವು 2 ಲೋಟ ನೀರು ತೊಗೊಂಡಿದ್ದೀವಿ. 2 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. 3 ಲೋಟ ನೀರು. ಇದಕ್ಕೆ ಅಕ್ಕಿ ಹಿಟ್ಟು ಕೊಡ್ಬೇಕ. 1 ಬೌಲ್ ಅಕ್ಕಿ ಹಿಟ್ಟು, ಇದಕ್ಕೆ ನೀರು. ಹಾಕಮ್ಮ, ಇನ್ನೂ ನೀರು ಹಾಕಬೇಕು. ಕ್ಲೀನಾಗಿ ಕಲಿಸ್ಬಿಡ್ಬಿಟ್ಟ. ಇದು ಹಿಟ್ಟನ್ನ ಗಂಟು ಇಲ್ಲದೆ ಇರೋಂಗೆ ಹದವಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಸೊ ಇವಾಗ ಇಲ್ಲಿ ಗಂಟಿಲ್ದೇನೆ ಕಲಿಸ್ಕೊಂಡಾಗಿದೆ. ಬಿಟ್ಬಿಡಮ್ಮ, ಕೈಯಿಂದಾನೆ ಹಾಕೋತೀನಿ. ಹಾಕ್ಬಿಡಮ್ಮ. ಇದಕ್ಕೆ ಬೇಕು ಅಂದರೆ ಅರ್ಶಿಣದ ಪುಡಿ ಹಾಕ್ಕೋಬೋದು. ಈಗ ನೋಡ್ಬಿಟ್ಟು ಈಗ ಕುದಿ ಬರ್ತಾ ಇದೆ. ಹೌದು, ನಾವು ಈ ಥರ ಕಲಿಸ್ಬಿಟ್ಟು ಹಾಕ್ಬಿಟ್ರೆ ಇನ್ನು ಗಂಟೆ ಬರಲ್ಲ ಒಂಚೂರು. ಇದು ಫುಲ್ಲು ಬಿಗಿ ಬರಬೇಕು. ಮುದ್ದೆ, ರಾಗಿ ಮುದ್ದೆ ಮಾಡ್ತೀವಲ್ಲ, ಸೇಮ್ ಹಾಗೆ ಬರಬೇಕು. ಸೊ ಇವಾಗ ಅದು ಗಟ್ಟಿ ಆಗ್ತಾ ಇದೆ. ಹೌದಮ್ಮ, ಒಳ್ಳೆ ಬೆಣ್ಣೆ ಹದಕ್ಕೆ ಬರ್ತಾ ಇದೆ. ಬರ್ತಾ ಇದೆ. ಹೌದು, ನಮಗೆ ಇನ್ನೊಂಚೂರು ಎಣ್ಣೆ ಬೇಕು ಅನ್ಸಿದ್ರೆ ಈ ಹಂತದಲ್ಲಿ ಹಾಕೋಬೋದು. 1 ಸ್ಪೂನ್ ಎಣ್ಣೆ ಹಾಕಮ್ಮ. ಸಾಕು. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಹೌದು 2 ಹಾಕಿರೋದು. ಇದು ನೋಡ್ಬಿಟ್ಟು ಆಲ್ಮೋಸ್ಟ್ ಆಗಿದೆ. ಈಗ ಆಫ್ ಮಾಡಿಬಿಡೋಣ. ಈ ಹಂತದಲ್ಲಿ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ನ. ಪುಟ, ಈಗ ಬಿಳಿ ಹೋಳಿಗೆಗೆ ಕಣಕ ಕಲಿಸ್ಕೊಂಡ್ಬಿಡೋಣ. ಹೌದು, ಚಿರೋಟಿ ರವೆ 1 ಬೌಲು, ಮೈದಾ 2 ಚಮಚ. ಸೊ ಇಲ್ಲಿ ನಾವು ಬಿಳಿ ಹೋಳಿಗೆ ಅಂತಲೇ ಸ್ಪೆಸಿಫೈ ಮಾಡಿರೋದ್ರಿಂದ ಅರಿಶಿನ ಹಾಕೋ ಅವಶ್ಯಕತೆ ಇಲ್ಲ. ಹಾಕಿದ್ರೂ ಚೆನ್ನಾಗಿರುತ್ತೆ. ಸಾಕು. 4 ಚಮಚ ಎಣ್ಣೆ. ಕಲಿಸೋದಕ್ಕೆ ಎಣ್ಣೆ. ನಾವು ಒಬ್ಬಟ್ಟಿಗೆ ಹೆಂಗೆ ಕಲಿಸ್ತೀವಿ ಅದೇ ಹದ. ಸಾಕು. 1 ಚಮಚ ತುಪ್ಪ, ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ಪೂನಲ್ಲಿ ಒಂದ್ಸಲ ಮಿಕ್ಸ್ ಮಾಡಿ ಕೈಯಲ್ಲಿ ಕಲಸಿಟ್ಬಿಡ್ಕೊಂಡ ನಾವು ಹೋಳಿಗೆ ಕಲಿಸ್ತೀವಲ್ಲ ಅದೇ ರೀತಿ. ಪುಟ, ಈಗ ಬಿಳಿ ಹೋಳಿಗೆಗೆ ಹಿಟ್ಟು ಕಲಸಾಗಿದೆ, ಕಣಕ ರೆಡಿ ಇದೆ, ಹೂರಣ ಮಾಡ್ಕೊಂಡಾಗಿದೆ. ಬಿಳಿ ಹೋಳಿಗೆಗೆ ಅಂದರೆ ಒಳಗಡೆಗೆ ಫೀಲಿಂಗ್ ಏನಂದರೆ ಅಕ್ಕಿ ಮುದ್ದೆ. ಆ ಅಕ್ಕಿ ಮುದ್ದೆಗೆ ನಾವು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಒಗ್ಗರಣೆ ಎಲ್ಲ ಹಾಕಿ ನಾವು ಬೇಯಿಸಿ ಮುದ್ದೆ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಅದನ್ನು ಮಾಡೋಣ. ಈಗ ನಾವು ಚೆನ್ನಾಗಿರೋ ಗ್ರೇವಿ ಮಾಡ್ಕೊಳ್ಳೋಣ. ಅದು ಗ್ರೇವಿ ಏನು ಅಂತಂದರೆ ಮಟರ್ ಪಾಲಕ್ ಪನ್ನೀರ್ ಮಸಾಲ ಅಂತ ಒಂದು ಗ್ರೇವಿ ಮಾಡ್ಕೊಳ್ಳೋಣ. ಓಕೆ, ಈಗ ಸ್ಟವ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಖಂಡಿತ ಚೆನ್ನಾಗಿರುತ್ತೆ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಮಟರ್ ಪಾಲಕ್ ಪನ್ನೀರ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು:
ಪಾಲಕ್ ಸೊಪ್ಪು ಒಂದು ಕಟ್ಟು, ಪನ್ನೀರ್, ಹಸಿಮೆಣಸಿನಕಾಯಿ, ಹಸಿ ಬಟಾಣಿಕಾಳು, ಈರುಳ್ಳಿ, ಜೀರಿಗೆ, ಚಕ್ಕೆ, ಚಕ್ರಮೊಗ್ಗು, ಕಲ್ಹೂವು, ಕಾಳುಮೆಣಸು, ಏಲಕ್ಕಿ, ಲವಂಗ, ಕಸೂರಿ ಮೇಥಿ, ಧನಿಯಾ ಪುಡಿ, ಗೋಡಂಬಿ, ಹುರಿಗಡಲೆ, ಬೆಣ್ಣೆ, ಎಣ್ಣೆ, ಫ್ರೆಶ್ ಕ್ರೀಮು, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡೆ ಇದಕ್ಕೆ ನೀರು ಕೊಟ್ಬಿಡಮ್ಮ, ಪಾಲಕ್ ಬೇಯಕ್ಕೆ ಹಾಕೋಣ. ಹಾಂ, ಈ ಸ್ಟವ್ ಹಚ್ಕೋತೀನಿ. ಹಾಂ, ಇನ್ನೊಂದು ಲೋಟ, ಒಂದು ಅರ್ಧ ಲೋಟ ಕೊಟ್ಬಿಟ್ಟು ಈ ಪಾಲಕ್ ಬೇಯಿಸ್ಕೊಂಬಿಟ್ಟು, ಬೇಯಿಸೋದು ಅಂದರೆ ಏನು ತುಂಬ ಅಲ್ಲ, ನೀರು ಕುದಿ ಬಂದ್ಮೇಲೆ ಹಾಕೋದು, ಆಫ್ ಮಾಡೋದು, ಅದನ್ನ ಕೋಲ್ಡ್ ವಾಟ್ರಿಗೆ ಹಾಕೋದು. ಕೋಲ್ಡ್ ವಾಟ್ರಿಗೆ ಹಾಕಿದ್ರೆ ನಿನ್ಗೆ ಆ ಕಲ್ಲರು ಹೋಗಲ್ಲ. ಈ ಇದನ್ನು ಪನ್ನೀರ್ ಏನು ಮಾಡಿದ್ದೀವಿ ಅಂದರೆ ನಾವು ಬಿಸಿನೀರು ಕಾಯಿಸ್ಕೊಂಡು ಪನ್ನೀರ್ ಕಟ್ ಮಾಡಿ ಬಿಸಿನೀರಿಗೆ ಅರಿಶಿನ ಹಾಕಿ ಇದನ್ನು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಬಸ್ದಿಟ್ಟಿದ್ದೀವಿ. ಅಂದರೆ ಅದನ್ನೇನು ಬಾಯ್ಲ್ ಮಾಡಿಲ್ಲ, ಇಲ್ಲ, ಕುದಿಯೋ ನೀರಿಗೆ ಪನ್ನೀರ್ ಪೀಸ್ಗಳನ್ನು ಹಾಕಿ, ಹೌದು, ಆ ನೀರು ಕುದಿಯೋವಾಗ ಅದಕ್ಕೊಂಚೂರು ಅರಿಶಿನ ಪುಡಿ ಹಾಕಿ, ಹೌದು, ಪೀಸ್ ಮಾಡಿರೋ ಪನ್ನೀರ್ಗಳನ್ನು ಹಾಕಿದ್ದೀವಿ. ನೀರು ಕುದೀತಾ ಇದೆ, ಆಗಲೇ ಸ್ಟವ್ ಹಚ್ಚಿದ್ವಿ, ಆಫ್ ಆಗಿದೆ. ಸ್ಟವ್ ಹಚ್ಚಿದ್ದೀನಿ. ಇದಕ್ಕೆ 1 ಇಂಚ್ ಚಕ್ಕೆ ಸಾಕು, 1-2 ಲವಂಗ. ಯಾವುದೋ ಮಸಾಲೆ ನಾವು ಇಟ್ಕೊಂಡಿದ್ದೀವಿ ಮಾತ್ರಕ್ಕೆಲ್ಲ ಹಾಕಬೇಕು ಅಂತಿಲ್ಲ. 4 ಲವಂಗ ಸಾಕು, 1 ಚಕ್ರಮೊಗ್ಗು, ಹಸಿಮೆಣಸಿನ್ಕಾಯಿ, ಇಲ್ಲಿ ಒಂದು 4-5. ಹಾಂ, ಅವ್ರು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈರುಳ್ಳಿ ಅರ್ಧ ಹಾಕೋ ಮಾತ್ರ ರೀ. ಹಾಂ, ಇನ್ನು ಅರ್ಧ ಮಸಾಲೆಗಿರಲಿ. 1.5 ಸ್ಪೂನ್ ಹಾಕಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ 1 ಚಮಚ, ಮೆಣಸು 4, 1 ಚಮಚ ತುಪ್ಪ ಹಾಕಮ್ಮ. ನೀರು ಗೊತ್ತಾಗುತ್ತೆ, ಇದು ಡ್ರೈ ಆಗ್ತಾ ಇದ್ದಾಗ ಸ್ವಲ್ಪ ಆಯಿಲ್ ಬೇಕು ಅಂತ. ಗೋಡಂಬಿ, ಒಂದು 8-10 ಗೋಡಂಬಿ, ಇನ್ನೂ 1-2 ಗೋಡಂಬಿ ಹಾಕು, ಯಾಕೆಂದರೆ ನಾವು ಕಾಯಿ ಹಾಕ್ತಾ ಇಲ್ಲ ಇದು. ಇದರಲ್ಲೇ ನಿನಗೆ ಗ್ರೇವಿ ಥಿಕ್ನೆಸ್ ಬರೋಂಥದ್ದು. ಹುರ್ಗಡ್ಲೆ 1-2 ಸ್ಪೂನು, ಧನಿಯಾ ಪುಡಿ, ಹಾಂ ಸಾಕು, 1.5-2 ಸ್ಪೂನ್ ಧನಿಯಾ ಪುಡಿ. ಇದನ್ನ ಆರಿಸ್ಕೊಂಡು ಪಾಲಕನ್ನು ಬೇಯಿಸ್ಕೊಡ್ತೀನಿ, ಮಿಕ್ಸಿ ಹಾಕ್ಕೊಂಡು. ಇದು ಆರಬೇಕು. ಪಾಲಕ್ ಸೊಪ್ಪು ಕೊಡಮ್ಮ. ಅಲ್ಲಿ ನೀರು ಕುದೀತಾ ಇದೆ, ಈ ಹಂತದಲ್ಲಿ ಪಾಲಕ್ ಸೊಪ್ಪು ಹಾಕ್ಬಿಡೋದು. ಪುಟ ಕಾಳುಮೆಣಸು ಹಾಕಿದ್ಯಾ? ಹೌದು, ಹಾಕಿದೀಯಾ? ಒಂದು ಐಟಮ್ ಮರ್ತಿದ್ಯಾ? ಹೌದು, ಅದೇ ಏಲಕ್ಕಿ ಹಾಕಮ್ಮ, 1 4. ಬೇಯಬಾರ್ದು ಇದು. ಇದನ್ನ ಕೋಲ್ಡ್ ವಾಟ್ರ್ ಫ್ರಿಡ್ಜಲ್ಲಿ ತೊಗೊಂಡು ತಣ್ಣೀರು ಹಾಕ್ಬಿಟ್ಟು ಇದನ್ನ ಬಸಿದ್ಬಿಟ್ಟು ತಣ್ಣೀರು ಹಾಕಿದ್ರೆ ಆ ಕಲರ್ ಬಿಡಲ್ಲ. ಈಗ ಪುಟ ಬಿಳಿ ಹೋಳಿಗೆಗೆ ಪಾಲಕ್ ಪನ್ನೀರ್ ಮಟನ್ ಮಸಾಲ, ಅದಕ್ಕೆ ಒಂದು ಪ್ರೋಸೆಸ್ ಆಗಿದೆ. ನಾವು ಹುರಿದಿದ್ದು ಎಲ್ಲ ಆಯಿತು, ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಶುರು ಮಾಡೋಣ. ಡೈರೆಕ್ಟು ಪಾಲಕ್ ಪನ್ನೀರ್ ಮಟರ್ ಮಸಾಲ. ಬೆಣ್ಣೆ, ಅದು ಆಮೇಲೆ ಹಾಕೋಣ. ಸ್ವಲ್ಪ ತುಪ್ಪ, 1-1.5 ಈ ಸ್ಪೂನ್. ಬೆಣ್ಣೆ ತುಪ್ಪ ಎಲ್ಲ ಬೇಕಾದರೆ ಆಪ್ಷನಲ್, ಅದು ಬರೀ ಆಯಿಲಲ್ಲೇ ಮಾಡ್ಬೋದು. ಆಯಿಲ್ 1 ಸ್ಪೂನು, ಇನ್ನೊಂದು ಸ್ವಲ್ಪ ಹಾಕಮ್ಮ. ಇವೆಲ್ಲ ರಿಚ್ ಫುಡ್ಡೇನೆ. ಸರಿ, ಈಗ ಈರುಳ್ಳಿ ಹಾಕಮ್ಮ. ಆಗಲೇ ದೊಡ್ಡ ಈರುಳ್ಳಿ 1 ಕಟ್ ಮಾಡಿದ್ವಿ, ಅದರಲ್ಲಿ ಅರ್ಧ ನಾವು ಮಸಾಲೆಗೆ ಹಾಕಿದ್ದೀವಿ ಫ್ರೈ ಮಾಡೋಕ್ಕೆ. ಇದಕ್ಕೆ ಅರ್ಧ ಹಾಕಮ್ಮ. ಇದ್ರ ಜೊತೆನೇ ಬಟಾಣಿನೂ ಹಾಕ್ತೀವಿ, ಯಾಕೆಂದರೆ ಬಟಾಣಿ ಸ್ವಲ್ಪ ಬೇಯೋದು ನಿಧಾನ. ಹಸಿ ಬಟಾಣಿನೇನೆ. ಇಲ್ಲಿ ಒಂದು 3/4 ಬೌಲು ಬಟಾಣಿ ತೊಗೊಂಡು. ಹೌದು, ಒಂದು 1/4 kg ಬಟಾಣಿ ಬಿಡ್ಸೋಕ್ಕೆ ಮುಂಚೆ. ಹೌದು, ಈ ಈರುಳ್ಳಿ ಫ್ರೈ ಆಗೋಗ್ಲೇ ಅದು ಫ್ರೈ ಆಗುತ್ತೆ. ಹೌದು, ಟ್ರಾನ್ಸ್ಪರೆಂಟ್ ಕಲರ್ ಇರಬೇಕು ಈರುಳ್ಳಿ. ಪಾರದರ್ಶಕವಾಗಿರಬೇಕು ಈರುಳ್ಳಿ. ಸ್ವಲ್ಪ ಕಸ್ತೂರಿ ಮೆಥಿ,
1 ಸ್ಪೂನಷ್ಟು ಕಸೂರಿ ಮೆಥಿ ಸಾಕಾಗುತ್ತೆ. ಹೌದಮ್ಮ ಹೌದಮ್ಮ. ಸ್ವಲ್ಪ ನೀರು ಹಾಕ್ಬಿಟ್ಟ ಈಗ ಬೇಯ್ತಾ ಇರಲಿ. ಈ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಈರುಳ್ಳಿ, ಈಗ ನೀರು ಹಾಕು, ಯಾಕೆಂದರೆ ಬಟಾಣಿ ಬೇಯೋಕ್ಕೆ ಅವಕಾಶ ಕೊಡಬೇಕಲ್ಲ. ಹಾಂ, ಈಗ ಬಟಾಣಿಗೆ ಸ್ವಲ್ಪ ಉಪ್ಪು, ಆಮೇಲೆ ಮತ್ತೆ ಹಾಕೋಣ ಊಟ. ನೀರು ನೋಡು, ನೀರು ಹಿಂಗೋ ತನಕ ಹೌದು ಬಟಾಣಿ ಬೆಂದಿದೆ ಅಂತ, ಹೌದು. ನಿಮಗೆ ಹಿಂಗಿದೆ ನೀರು. ಈಗ ಮಸಾಲೆ ಹಾಕ್ಬಿಡಮ್ಮ. ಆ ಮಸಾಲೆಗೆ ನೀರು ಹಾಕ್ಬಿಟ್ಟು ಅಲ್ಲಡಿಸ್ಬಿಟ್ಟು ಬಿಟ್ಬಿಡು. ನೋಡಿ ಎಷ್ಟು ಗ್ರೀನಿಶ್ ಆಗಿದೆ. ಹೌದು. ಅದಕ್ಕೆ ಪಾಲಕ್ನ ತುಂಬ ಬೇಯಿಸ್ಬಿಟ್ಟು ಕುದಿಯೋ ನೀರಿಗೆ ಹಾಕ್ಬಿಟ್ಟು ತೆಗೆದುಬಿಟ್ರೆ ನೋಡಿ ಕಲರು ಒಳ್ಳೆ ಗ್ರೀನಿಶ್ ಆಗಿರುತ್ತೆ. ನೋಡಿ ನಾವು ಇವತ್ತು ತೆಂಗಿನಕಾಯೇ ಯೂಸ್ ಮಾಡಿಲ್ಲ. ಹೌದು, ತೆಂಗಿನಕಾಯಿ ಯೂಸ್ ಮಾಡಿದ್ರು ನಿಂಗೆ ಕಲರ್ಗೆ ಅಂಗಾರ ಬರಲಿ ಅಂದ್ರೆ ಕಾಯಿ ಯೂಸ್ ಮಾಡ್ಬೋದು. ನನಗೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ತೆಂಗಿನಕಾಯಿ ಅವಾಯ್ಡ್ ಮಾಡ್ಬೋದು. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸಾಕಮ್ಮ. ಯಾಕೆಂದರೆ ಇದು ಕುದೀತಾ ಗೋಡಂಬಿ ಹುರುಗಡ್ಲೆ ಎಲ್ಲ ಹಾಕಿದ್ದೀವಲ್ಲ, ಅದು ಗಟ್ಟಿ ಬರುತ್ತೆ. ಆಮೇಲೆ ಇನ್ನೂ ಒಂಚೂರು ನೀರು ಹಾಕಬೇಕಾಗತ್ತೆ. ಇದು ನೋಡ್ಬಿಟ್ಟ ಒಳ್ಳೆ ಕುದಿ ಬರ್ತಾ ಇದೆ. ಹೌದು. ಈ ಹಂತದಲ್ಲಿ ಪನ್ನೀರ್ ಹಾಕ್ಬಿಡಮ್ಮ. ಪನ್ನೀರನ್ನ ನಾವು ಬಿಸಿನೀರಿಗೆ ಅರಿಶಿನ ಹಾಕಿ ಇದನ್ನು ಕುದಿಸ್ಬಾರ್ದು, ಹಾಗೆ ಬಸದ್ ಬಿಡ್ಬೇಕು. ಹಾಕ್ಬಿಟ್ಟ ಈ ಬಿಸಿನೀರಿಗೆ ಹಾಕ್ಬಿಟ್ಟು ಹಾಕಿದ್ರೆ ಒಂದಕ್ಕೊಂದು ಕಂಟಲ್ಲ. ಹಾಂ, ಸಣ್ಣ ಮಾಡ್ತೀನಿ. ಇದಕ್ಕೆ ಹಂತವಾಗಿ ಉಪ್ಪು ಹಾಕಬೇಕು. ಒಂದೇ ಸಲ ಒಟ್ಟಿಗೆ ಹಾಕ್ಬಿಟ್ರೆ ಅದು ಸರಿ ಬರಲ್ಲ. ಈಗ ನೋಡು, ಈಗ ಪನ್ನೀರ್ ಹಾಕಿದ್ದೀವಲ್ಲ, ಈ ಹಂತದಲ್ಲಿ ಸ್ವಲ್ಪ ಉಪ್ಪು. ನಾವು ಬಟಾಣಿ ಬೇಯೋಕ್ಕೆ ಮಾತ್ರ ಉಪ್ಪು ಹಾಕಿದ್ವಿ. ಹಾಂ, ಸಾಕಪ್ಪ. ನೋಡು ಆ ಗ್ರೀನಿಶು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಪನ್ನೀರ್ಗೂ ಅದಕ್ಕೂ ಈ ಹಂತದಲ್ಲಿ ಉಳಿದಿರೋ ಬೆಣ್ಣೆನೂ ಹಾಕ್ಬಿಡಮ್ಮ. ನಾವು 1-2 ಸ್ಪೂನಷ್ಟು ಬೆಣ್ಣೆ ಇಟ್ಕೊಂಡಿದ್ವಿ ಅಲ್ವಾ? ಹೌದಮ್ಮ. ಮೊದಲು 1-1.5 ಸ್ಪೂನಷ್ಟು ಹೌದು ಬೆಣ್ಣೆನ ಫ್ರೈ ಮಾಡಕ್ಕೆ ಹಾಕ್ಕೊಂಡ್ವಿ. ಇವಾಗ ಉಳಿದಿದ್ದು ಬೆಣ್ಣೆ ಇವಾಗ ಹಾಕ್ಕೊಂಡಿದ್ದೀವಿ. ಹಾಂ, ಈಗ ಒಳ್ಳೆ ಕುದಿ ಬರ್ತಾ ಇದೆ. ನಾವು ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಿರೋದ್ರಿಂದ ತುಂಬ ಹೊತ್ತು ಕುದಿಬೇಕು ಅಂತಿಲ್ಲ. ಕುದ್ದಿದೆ ಚೆನ್ನಾಗಿ. ಈ ಹಂತದಲ್ಲಿ ಆಫ್ ಮಾಡಿಬಿಟ್ಟು ಫ್ರೆಶ್ ಕ್ರೀಮು ಫಸ್ಟು ನಿಂಬೆಹಣ್ಣು ರಸ ಹಾಕ್ಬಿಡು. ನಾವು ಟೊಮೆಟೊ ಯಾಕೆ ಉಪಯೋಗಿಸಿಲ್ಲ ಅಂದರೆ ಬಣ್ಣ ಬದಲಾವಣೆ ಆಗುತ್ತೆ. ಹೌದು, ಹುಳಿ ಅಂಶ ಬೀಳಬೇಕು ಅಂತ ನಿಂಬೆಹಣ್ಣು ರಸ ಯೂಸ್ ಮಾಡ್ತಾಯಿದ್ದೀವಿ. ಸಾಕು ಪುಟ್ಟ, ಯಾವುದು ಇದಕ್ಕೆ ಜಾಸ್ತಿ ಆಗಬಾರ್ದು. ಈಗ ಮಿಕ್ಸ್ ಮಾಡಿಬಿಟ್ಟು ಫ್ರೆಶ್ ಕ್ರೀಮ್ ಕ್ಲೀನಾಗಿ ರೌಂಡಕ್ಕೆ ಬಿಟ್ಬಿಡ್ಬಿಟ್ಟ. ಈಗ ಪುಟ್ಟ ಬಿಳಿ ಹೋಳಿಗೆಗೆ ಪಾಲಕ್ ಪನ್ನೀರ್ ಮಟರ್ ಮಸಾಲೆ ರೆಡಿ ಇದೆ. ಈ ಬಿಳಿ ಹೋಳಿಗೆ ಮಾಡಿಬಿಟ್ಟು ನಮ್ಮ ಇವತ್ತಿನ ಅತಿಥಿಗಳನ್ನ ಬಿಜಾಪುರದವ್ರು ರೂಪ ಅಂತ ನಮ್ಮ ಅಪಾರ್ಟ್ಮೆಂಟ್ನಲ್ಲೇ ಇದ್ದಾರೆ, ಅವ್ರನ್ನ ಕರೆದುಬಿಟ್ಟು ನಾವು ರುಚಿ ಕೊಡೋಣ. ಅವರು ಅವರ ಒಪಿನಿಯನನ್ನು ಹೇಳಿ. ಖಂಡಿತ. ಓಕೆ, ಸೊ ಇವಾಗ ಇದನ್ನು ತೆಗೆದಿಟ್ಬಿಡೋಣ. ಬಿಳಿ ಹೋಳಿಗೆಗೆ ರೆಡಿ ಮಾಡ್ಕೊಳ್ಳೋಣ. ಬಿಳಿ ಹೋಳಿಗೆ ಶುರು ಮಾಡ್ತಾ ಇದ್ದೀವಿ. ಹೌದು, ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಡ್ತೀನಿ. ಹಾಂ, ಕಡಕ ಆಗಲೇ ಕಲಸಿರೋ ಹೊತ್ತಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಆಗಲೇ ಉಂಡೆ ಎಲ್ಲ ಹಾಕೊಂಡು ಬಂದಾಯಿತು. ಅದನ್ನೆಲ್ಲ ವೀಕ್ಷಕರಿಗೆ ಏನು ತೋರಿಸೋ ಅವಶ್ಯಕತೆ ಇಲ್ಲ. ಹೋಳಿಗೆ ಮಾಡುವಾಗ ನೋಡಿರ್ತಾರೆ, ಪ್ರತಿಯೊಂದಾರು ಅವ್ರಿಗೆ ಅಭ್ಯಾಸ ಇರುತ್ತಲ್ಲ ಮನೇಲಿ ಮಾಡಿ. ನೋಡು, ಒಬ್ಬಟ್ಟು ಹೆಂಗೆ ತುಂಬಿಸ್ತೀವೋ ಅದೇ ರೀತಿ ತುಂಬಿಸೋದು. ಅದಕ್ಕಿಂತ ಈಸಿ ಇದು. ಎಣ್ಣೆ ಹಾಕ್ಕೊಳ್ಳೋದು. ಹೌದು, ಸ್ಟವ್ ಹಚ್ಕೊಪುಟ್ಟ. ಹಚ್ಕೊಂಡಿದ್ದೀನಿ. ಇದೆಯಲ್ಲ, ಏನು ಲಟ್ಟಣಿಗೆ ಏನು ಬೇಕು ಅಂತಿಲ್ಲ ಇದಕ್ಕೆ. ಅದು ನಮ್ಮದು ಕಣಕ ಮತ್ತು ಹೂರ್ಣ ಎಲ್ಲ ಸಾಫ್ಟ್ ಆಗಿರೋದ್ರಿಂದ ಕೈಯಿಂದಾನೇ ಆಗೋಗ್ಬಿಡುತ್ತೆ. ಆಮೇಲೆ ಅಭ್ಯಾಸ ಇರಬೇಕಷ್ಟೇ. ನೀ ಹೇಗೆ ತಟ್ಟಿದ್ರೂ ಆಗುತ್ತೆ, ಇದು ರೊಟ್ಟಿ ತಟ್ಟೋ ಥರ ತಟ್ಟಿದ್ರೂ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಒಂದು ರೌಂಡು ಲಟ್ಟಣಿಗೆ ಲಟ್ಟಿಸ್ಕೊಂಡ್ರೆ ಆಯಿತು. ಇದು ತುಂಬ ತೆಳ್ಳಗೆ ಬೇಕು ಅಂತಲೂ ಇಲ್ಲ ಅಲ್ವಾ, ಸ್ಟಫಿಂಗ್ ಇರೋದ್ರಿಂದ. ಹೌದೌದು, ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಇದು.
ಕಾದಿದೆ ಅಲ್ವಾ? ಹೌದು. ತೆಗಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಆ ಮಗುಚು ಕೈ ಇಟ್ಕೋ. ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಬಂದ್ಬಿಡ್ತದು. ಹೌದು. ಇದಾಗಿದೆ ಇವಾಗ. ಒಂದು ಸೈಡ್ ಆಗಿದೆ, 2 ಸೈಡು ಬೇಯಬೇಕು. ಈ ಮೈದಾ ಚಿರೋಟಿ ರವೆ ಉಪಯೋಗಿಸಿ ಮಾಡಿರೋ ಪದಾರ್ಥಗಳು ಹೋಳಿಗೆನೇ ಅಷ್ಟೇ. ನೀನು 2 ಸೈಡು ಬೇಯಿಸಿದ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಇದಾಗಿದೆ ಇವಾಗ 2 ಕಡೆನೂ ಬೆಂದು. ಓಕೆ, ಸೊ ಇದನ್ನು ತೆಗೆದಿಮ್ಮ. ತೆಗೆದುಕೊಳ್ತೀನಿ. ಈಗ ಪಾಲಕ್ ಪನ್ನೀರ್ ಮಟರ್ ಮಸಾಲ ಇದೇನಿದು? ಬಿಳಿ ಹೋಳಿಗೆ. ಬಿಳಿ ಹೋಳಿಗೆ 2 ರೆಡಿ ಇದೆ. ಹೌದು. ನಮ್ಮ ಅತಿಥಿಗಳು, ಹೌದು, ನಮ್ಮ ಇದಕ್ಕೆ ಯೂಟ್ಯೂಬ್ಗೆ ಅತಿಥಿಗಳು, ನನಗೆ ಅತಿಥಿ ಅಲ್ಲ, ನಮ್ಮ ಮನೆ ಮಗಳಿದ್ದಂಗೆ ರೂಪ ಅಂತ ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ದಾರೆ. ಮೂಲತಃ ಬಿಜಾಪುರದವರು. ಅವ್ರ ಯಜಮಾನ್ ಸೋಹನ್ ಅಂತ, ಇಬ್ಬರು ಅಪಾಯಿಂಟ್ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಅವರು, ರೂಪ ಅವರು. ಅವ್ರನ್ನ ಕರಿತೀನಿ. ಅವರು ನಮ್ಮ ಈ ದಿವಸದ ಮಾಮಾಸ್ ಕೈ ರುಚಿಯ ವಿಶೇಷ ಅಡುಗೆನ ರುಚಿ ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ. ಖಂಡಿತ ಕರೆಯೋಣ? ಖಂಡಿತ. ಕರೆದ್ಬಿಡು ನೀನೇನೆ. ಸೊ ರೂಪ ಅವರೇ ಬನ್ನಿ. ನಮಸ್ತೆ ಅಂಕಲ್. ಥ್ಯಾಂಕ್ ಯು. ನಮಸ್ತೆ. 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 ನಮ್ಮ ಮಾಮಾಸ್ ಕೈ ರುಚಿಗೆ ಬಂದಿದ್ದಕ್ಕೆ ಯು ಆರ್ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಸುಸ್ವಾಗತ ನಿನಗೆ. ಇವತ್ತಿನ ನಮ್ಮ ಸವಿರುಚಿಯನ್ನು ನೀನು ನೋಡಿ ನಿನ್ನ ಅಭಿಪ್ರಾಯವನ್ನು ನಿಷ್ಕಲ್ಮಶವಾಗಿ ಹೇಳು. ಚೆನ್ನಾಗಿದ್ರೆ ಚೆನ್ನಾಗಿನೇ ಇರುತ್ತೆ ಯಾವತ್ತೂ. ನಾವೆಲ್ಲ ನೋಡಿದ್ದೀವಿ. ಆಗಲಿ ಮಾ. ರುಚಿ ನೋಡ್ಬಿಟ್ಟು ನೀ RVR ಕಿಚನ್ದು ಈ ಅಡುಗೆ ನೋಡಿದೀಯಾ? ನಮ್ಮ ಸತ್ಯನಾರಾಯಣ ಅಂಕಲ್ ಅವ್ರ ಮಗಳ ಮದುವೆಯಲ್ಲಿ. ಇವತ್ತು ರುಚಿ ನೋಡ್ಬಿಟ್ಟು ವ್ಯತ್ಯಾಸ ಇದೆಯಾ, ಹೇಗಿದೆ, ಏನು ಎಂತು ಅಂತ ನೀವು ತಿಳಿಸಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಹೋಳಿಗೆನೂ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇವಾಗ ನೋಡ್ತಾ ಇದ್ದೀನಿ ಹೇಗಿದೆ ಅಂತ ನಿನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿದೆ. ಟೇಸ್ಟ್ನೂ ಚೆನ್ನಾಗಿದೆ. ಪನ್ನೀರ್ನು ಸಾಫ್ಟಾಗಿದೆ, ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯಿತು. ನಿನ್ನ ಮಕ್ಳಿಗೂ ಮಾಡ್ಕೊಡ್ತೀನಿ. ನೋಡ್ಕೊಂಡಿದ್ದೀಯ ಅದೇ. ಆಗಲಿಂದ ಇಲ್ಲೇ ಕೂತು. ಅದೇ ಮಕ್ಳಿಗೂ ಇಷ್ಟ ಆಗುತ್ತೆ, ಯಜಮಾನ್ರಿಗೂ ಖಂಡಿತ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಮಾಡಿ ನಾನು ತಿನ್ನಿಸ್ತೀನಿ. ನಿಮ್ಮ ಅತ್ತೆಯವರು ಬಂದಾಗ ಅವ್ರ ಹೆಲ್ಪ್ ತೊಗೊಂಡು ಮಾಡು, ಒಬ್ಬರಿಗೆ ಕಷ್ಟ ಆಗುತ್ತೆ. ಅದೇ ಓಕೆ. ಓಕೆ ಪುಟ್ಟ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮಾಮಾಸ್ ಕೈ ರುಚಿ ಯೂಟ್ಯೂಬ್ ಚಾನಲ್ಗೆ ಬಂದು ರುಚಿ ನೋಡಿ ನಿನ್ನ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ಚಾನಲ್ನ ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಅದು ಅಲ್ಲದೆ ನೀನು ಬರ್ತಾ ಇದೆಯಾ ಅಂದರೆ ದೇ ವಿಲ್ ಬಿ ವೆರಿ ಮಚ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪುಟ್ಟ, ಇವತ್ತು ಅದ್ಭುತವಾದಂಥ ಬಿಳಿ ಹೋಳಿಗೆ ಹೌದು, ಹಾಗೂ ಅದಕ್ಕೊಂದು ಪಾಲಕ್ ಪನ್ನೀರ್ ಮಟರ್ ಮಸಾಲ ಗ್ರೇವಿ ತೋರಿಸಿದ್ವಿ. ಹೌದು, ವೀಕ್ಷಕ ಬಂಧುಗಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹೌದು. ದಯಮಾಡಿ ವೀಕ್ಷಕ ಬಂಧುಗಳಿಗೆ ನೀವು ದಯವಿಟ್ಟು ನಮ್ಮ ಚಾನಲ್ನ ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಭಾಳ ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚು ಜನಗಳನ್ನ ತಲುಪುತ್ತೆ. ಈ ನಿಮ್ಮ ಮಾಮಾಸ್ ಕೈ ರುಚಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀವಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ಈ ಚಾನಲಲ್ಲಿ ಬರೋವಂಥ ಅಡುಗೆಗಳು, ಹೊಸ ರುಚಿಗಳು ನಿಮ್ಮನ್ನು ತಲುಪತ್ತೆ ಅಂತ ಕೇಳ್ಕೊಳ್ತಾ, ಹಾಗೆ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.